ನಮಸ್ಕಾರ ರೀಪ್ಪ, ಹೆಂಗಿದ್ರಿ ನಮ್ಮ ಮಂದಿ? ನಾನು ನಿಮ್ಮ ಬಿಜಾಪುರ ಹುಡುಗಿ ಬೆಂಗಳೂರು ಬಂದು ಶಡ್ದಾಕಿ. ಇವತ್ತು ಟೊಮ್ಯಾಟೊ ಮತ್ತು ಉಳ್ಳಾಗಡ್ಡಿ ತೊಗೊಂಡು ಏನು ಮಾಡಾತೀನಿ ಅಂತ ಹೇಳೇನು. ಇವತ್ತು ನಾನು ನನ್ನ ಸ್ಪೆಷಲ್ ಚಿಕನ್ ರೆಸಿಪಿ ಮಾಡಾತೀನಿ. ಇದು ಚಿಕನ್ ರೆಸಿಪಿ ಎಷ್ಟು ಸ್ಪೆಷಲ್ ಅಂದ್ರೆ, ನಮ್ಮ ಅಪ್ಪ ಅಮ್ಮ ನಮ್ಗೆ ಬಿಟ್ಟು ಹೋಗ್ಬಿಟ್ಟಿದ್ರು ಊರಾಗ. ಸಾಲಿ ಕಲೀಲಿ, ನಮ್ಮ ಮಕ್ಕಳು ಬೆಳೀಲಿ, ನಮ್ಮಂಗೆ ಆಗಬಾರ್ದು. ಯಾಕಂದ್ರೆ ನಮ್ಮ ಅಪ್ಪ ಅಮ್ಮ ರೋಡ್ ಕೆಲಸ ಮಾಡ್ತಿದ್ವು, ಮಣ್ಣಿನ ಕೆಲಸ, ಡಾಂಬರ್ ಕೆಲಸ, ಇವೇನು ಕೆಲಸ ಸಿಗ್ತೈತಿ, ಕೂಲಿ ಕಾರ್ಮಿಕರ ಕೆಲಸ ಎಲ್ಲ ಮಾಡ್ತಿದ್ವಿ. ಆ ಟೈಮಲ್ಲಿ ನಾವು 2 ತಿಂಗಳು ಸೂಟಿ ಇರ್ತಿತ್ತು ನಮ್ಗೆ, 1 ತಿಂಗಳು ಹಾಗೆಲ್ಲ. ಅದಕ್ಕೆ ನಮ್ಮ ಅಪ್ಪ ಅಮ್ಮ ನಮಗೆ ಕರೆಸ್ಕೋತಿದ್ರು ಅಲ್ಲಿ. ನಮ್ಮವ್ವ ಹೆಂಗಂದ್ರೆ ನಮ್ಗೆ 2 ತಿಂಗಳದಾಗಕಿ ಎಷ್ಟು ಪ್ರೀತಿ ಮಾಡ್ಬೇಕು, ಏನೇನು ನಮಗೆ ತಿನ್ನಿಸ್ಬೇಕು, ಅಲ್ಲಿ ಏನೇನು ಸರೌಂಡಿಂಗ್ ಸ್ಪೆಷಲ್ ಐತಿ ಎಲ್ಲ ಮಾಡಿ ಹಾಕ್ತಿದ್ಲು ಪ್ರೀತಿಯಿಂದ. ಸೊ ಅದರೊಳಗೂ ಇದು ರೆಸಿಪಿ ನಮ್ಮವ್ವ ಬಾಜು ಮನ್ಯಾಕಿನ್ನವ್ರು ನೋಡಿ ಕಲ್ತಿದ್ದು. ಈ ರೆಸಿಪಿ ಎಷ್ಟಿಷ್ಟ ಅಂದ್ರೆ ನಮಗೆಲ್ರಿಗೂ ಅಷ್ಟಿಷ್ಟ. ಆ್ಯಕ್ಚುಲಿ ಏನಿಲ್ಲ, ಭಾಳ ಅಂದ್ರೆ ಭಾಳ ಸಿಂಪಲ್. ಹಸಿ ಕೊಬ್ಬರಿ ಯೂಸ್ ಮಾಡ್ತಾರೆ ಇದ್ರೊಳಗೆ. ಆನಿಯನ್ ಎಲ್ಲ ಕಟ್ ಮಾಡಿ ಸ್ವಲ್ಪ ಅದನ್ನು ಹುರಿಬೇಕು. ಮಸ್ತ್ ಹಂಚ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಹುರಿದು, ಹಸಿ ಕೊಬ್ಬರಿ ಹಾಕಿ ಹುರಿದು, ಟೊಮ್ಯಾಟೊ ಮತ್ತು ಏನಂತಾರೆ ಅದಕ್ಕೆ, ಬೆಳ್ಳುಳ್ಳಿ ಮತ್ತು ಶುಂಠಿ ಮತ್ತು ಸ್ವಲ್ಪ ನಿಮ್ಗೆ ಮಸಾಲ ಬೇಕಂದ್ರೆ ಇವು ಕರಿಮೆಣಸು, ಚಕ್ಕೆ, ಲವಂಗ ಇವೆಲ್ಲ ಹಾಕಿ ಕಲ್ಲೊಳಗೆ ಮಸ್ತ್ ರುಬ್ಕೋಬೇಕು. ಆ ರುಬ್ಬಿದ ಸ್ಮೆಲ್ ಅಂತೂ ಎಷ್ಟು ಫುಲ್ ಮನೆಯೆಲ್ಲ ಘಮ 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 ಅಂತಿರ್ತೈತಿ ಗೊತ್ತು. ಅದನ್ನು ಸ್ವಲ್ಪ ಎಣ್ಣೆಯೊಳಗೆ ಮತ್ತಿಷ್ಟು ಸ್ವಲ್ಪ ಉಳ್ಳಾಗಡ್ಡಿ ಹಾಕ್ಕೊಂಡು, ನಿಮಗಿನ್ನ ಬೆಳ್ಳುಳ್ಳಿ ಪೇಸ್ಟ್ ಅದೆಲ್ಲ ಹಾಕ್ಬೇಕಂದ್ರೆ ಹಾಕಿ, ಕರಿಬೇವೆಲ್ಲ ಹಾಕಿ ಅದ್ರೊಳಗೆ ಮಸ್ತ್ ಆ ಮಸಾಲಾನ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡಿಕೊಂಡು ಚಿಕನ್ ಎಲ್ಲ ತೊಳೆದು ಅದ್ರೊಳಗೆ ಹಾಕಿ ಒಂದು 10 ನಿಮಿಷ ಮಸ್ತ್ ಬಿಡ್ರಿ. ಅದಕ್ಕೆ ಎಣ್ಣೆ ಬಿಡಬೇಕದು ಮಸ್ತ್. ಎಣ್ಣೆ ಬಿಟ್ಟ ಮೇಲೆ ಆಮೇಲೆ ಅದ್ರೊಳಗೆ ಸ್ವಲ್ಪ ನೀರು ಹಾಕ್ರಿ. ನೀರು ಹಾಕಿ ನಿಮ್ಗೆ ಎಷ್ಟು ಕರಿ ಬೇಕು, ಏನು ಥಿಕ್ ಬೇಕಾ, ಏನು ಸ್ವಲ್ಪ ನೀರು ಬೇಕಾ ಅಂಥೇಳಿ ನೀವು ಡಿಸೈಡ್ ಮಾಡ್ಕೋರಿ. ಇದು ಕರಿ ಎಷ್ಟು ಮಸ್ತ್ ಆಗ್ತೈತೆ ಅಂದ್ರೆ ಅಷ್ಟು ಮಸ್ತ್ ಆಗ್ತೈತಿ. ಮಸ್ತ್ ಅದನ್ನು ಕುದಿಸಿ ಆಮೇಲೆ ತಿಂದು ನೋಡ್ರಿ. ನಾನು ತಿಂದು ನೋಡಿದೆ. ಅವನವನು ಪ್ರತಿ ವೀಕ್ ಮಾಡಿದ್ರು ನಾನು ಇದ್ರ ಟೇಸ್ಟ್ ಬೆಟ್ರ್ ಆಗ್ತೈತಿ ಹೊರತು ಏನು ಕಮ್ಮಿ ಆಗಂಗಿಲ್ಲ. ನನಗೆ ನಮ್ಮ ಮನ್ಯಾಗ ಎಲ್ರಿಗೂ ನಾವು ಒಂದು ಸಾರಿ ಮಾಡಿದ ತಿಳ್ಕೊರಿ ಮುಗೀತು, ಇದನ್ನು ತಿಂತಾನೆ ಇರ್ತೀವಿ. ಮತ್ತು ರಾತ್ರಿ ಉಳಿತಂದ್ರೆ ಮುಂಜಾನೆ ಯಾರು ಹೇಳ್ತಾರಲ್ಲ ಪಟಕ್ಕನೆ ಜಳಕ ಮಾಡ್ಕೊಂಡು ಹೋಗಿ ಮೊದಲು ಇದನ್ನು ತಿಂತಾರೆ. ಯಾಕಂದ್ರೆ ಆಮೇಲೆ ಸಿಗಂಗಿಲ್ಲ. ಮತ್ತು ರಾತ್ರಿ ಮಾಡಿ ಚಿಕನ್ ಮುಂಜಾನೆ ಅಂತರೂ ಅವನವನು ಸ್ವರ್ಗನೇ. ಅದರೊಳಗೆ ಏನು ಹೇಳ್ತೀರಿ ನೀವು, ಅಷ್ಟು ಮಸ್ತಾಗಿರ್ತೈತಿ. ಮತ್ತು ನನಗೆ ಒಂದೊಂದು ಸರಿ ಅನಿಸ್ತೈತಿ, ನಾ ಏನು ಮಸ್ತ್ ಅಡುಗೆ ಮಾಡ್ತೀನಿಲೆಪ್ಪ, ನಾನು ಮಾಡ್ಕೊಂಡವನು ಏನು ಒಂದು ಜಾತ್ರೆನೇ ಅದ ಅವನು ಅಷ್ಟು ಮಸ್ತ್. ನಾ ಏನು ಉಳಿಸೇ ಇಲ್ಲ ನೋಡ್ರಿ. ನನ್ನ ಮೇಲೆ ನನಗೆ ಭಾಳ ಅಂದ್ರೆ ಭಾಳ ರೆಸ್ಪೆಕ್ಟ್ ಆತ್ರಿ. ಯಪ್ಪ ಎಷ್ಟು ಚಂದ ಮಾಡೀನಿ ಅಂದ್ರೆ, ನಂದು ಕಾಲು ನಾನೇ ಬಿದ್ದೀನಿ, ನನ್ನ ಕೈಗೆ ನಾನೇ ಮುತ್ಕೊಟ್ಟಿನಿ, ಅಷ್ಟು ಮಸ್ತಾಗಿತ್ತು. ಹಂಗೆ ನಮ್ಮ ಬೆಕ್ಕು ತಿಂದನು ಹೆಂಗೆ ಚಿತ್ತಪಿಟ್ಟ ಬಿದ್ದದ ನೋಡ್ರಿ ಅವನು. ಹಿಂಗೆ ನೀವು ಟ್ರೈ ಮಾಡಿರಿ, ರೆಸ್ಟ್ ಮಾಡಿರಿ, ಮಸ್ತ್ ಇರ್ರಿ.